ಇಂದು ನಾವು ನ್ಯೂಸ್ ಪೇಪರ್ ಮಾರುತ್ತಿದ್ದ ಬಾಲಕ ಮುಂದೆ ಆ ನ್ಯೂಸ್ ಪೇಪರ್ ಕಂಪನಿಯನ್ನೇ ಖರೀದಿಸಿದ. ಪ್ರತಿದಿನ $2ಗೆ ಕೊಕೊಕೋಲಾ ಮಾರುತ್ತಿದ್ದ. ಮುಂದೆ ಆ ಕಂಪನಿಯಿಂದಲೇ 100 ಕೋಟಿಗಿಂತ ಅಧಿಕ ಡಿವಿಡೆಂಡ್ ಆದಾಯ ಪಡೆದ. ಪುಸ್ತಕಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಓದುತ್ತಿದ್ದ ಆ ಬಾಲಕನನ್ನು ಜಗತ್ತು ಇಂದು ಗ್ರೇಟೆಸ್ಟ್ ಇನ್ವೆಸ್ಟರ್ ಆಫ್ ಆಲ್ ಟೈಮ್ ಎನ್ನುತ್ತಿದೆ. ವಾರನ್ ಬಫೆಟ್ ಅವರ ನೆಟ್ವರ್ತ್ $149 ಬಿಲಿಯನ್ ಆಗಿದೆ, ಅಂದರೆ 13 ಲಕ್ಷ ಕೋಟಿಯಾಗಿದೆ. ಆದರೆ ಇಷ್ಟು ದೊಡ್ಡ ಎಂಪೈರ್ ಕೇವಲ $114ನಿಂದ ಪ್ರಾರಂಭವಾಗಿತ್ತು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯು ಹಣ ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಬಯಸುತ್ತಾನೆ. ಇದಕ್ಕಾಗಿ ನೀವು ವಾರನ್ ಬಫೆಟ್ ಅವರ ಪಾಠಗಳನ್ನು ಫಾಲೋ ಮಾಡಿ, ಏಕೆಂದರೆ ಅವರು ಮನಿ, ಬಿಹೇವಿಯರ್, ಇನ್ವೆಸ್ಟಿಂಗ್ ಮತ್ತು ಕಾಂಪೌಂಡಿಂಗ್ ಬಗ್ಗೆ ತಿಳಿಸಿದ ಪಾಠಗಳು ಎಷ್ಟು ಸುಲಭವಿದೆ ಎಂದರೆ ಯಾರು ಬೇಕಾದರೂ ಅದನ್ನು ಫಾಲೋ ಮಾಡಬಹುದು. ಯಾರು ಅದನ್ನು ಫಾಲೋ ಮಾಡಿರುವರೋ ಅವರ ವೆಲ್ತ್ ಅಧಿಕವಾಗಿದೆ. ಎಷ್ಟೋ ಜನರು ಅವರನ್ನು ಫಾಲೋ ಮಾಡಿ ಬಿಲಿನಿಯರ್ ಕೂಡ ಆಗಿದ್ದರೆ ಒಮಹಾದ ಒಬ್ಬ ಬಾಲಕ $114ನಿಂದ $149 ಬಿಲಿಯನ್ ಆಗಿ ಹೇಗೆ ಬದಲಾಯಿಸಿದರು? ಅವರು ಈ ಪಾಠಗಳನ್ನು ಎಲ್ಲಿಂದ ಕಲಿತರು? ಅವರ ಜೀವನದ ಯಾವ ಆಯ್ಕೆ ಅವರನ್ನು ಸಕ್ಸಸ್ಫುಲ್ ಮಾಡಿತು? ಮಾರುಕಟ್ಟೆಯ ಕ್ರ್ಯಾಶ್ನ ನಂತರವೂ ಅವರು ಹೇಗೆ ವೆಲ್ತನ್ನು ಕ್ರಿಯೇಟ್ ಮಾಡುತ್ತಾ ಇದ್ದರು? ಪವರ್ ಆಫ್ ಕಾಂಪೌಂಡಿಂಗ್ ಇನ್ವೆಸ್ಟಿಂಗ್ ಅಷ್ಟೇ ಅಲ್ಲದೆ ರಿಲೇಷನ್, ರೆಪ್ಯುಟೇಷನ್, ನಾಲೆಡ್ಜ್ನಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡಲಿದ್ದೇವೆ. ವಾರನ್ ಬಫೆಟ್ 1930ರಂದು ಅಮೆರಿಕದ ಚಿಕ್ಕ ನಗರವಾದ ಒಮಹಾದಲ್ಲಿ ಗ್ರೇಟ್ ಡಿಪ್ರೆಷನ್ ಸಮಯದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಹಣ ಗಳಿಸುವ ಆಸೆ ಇತ್ತು. ಅವರು 7ನೇ ವಯಸ್ಸಿನವರಿದ್ದಾಗ ಒಮಹಾದ ಪಬ್ಲಿಕ್ ಲೈಬ್ರರಿಯಲ್ಲಿ ಹಣ ಗಳಿಸುವ ಪುಸ್ತಕಗಳನ್ನು ಹುಡುಕುತ್ತಿದ್ದರು. ಆಗ ಅವರಿಗೆ 1000 Ways to Make $1000 ಎಂಬ ಪುಸ್ತಕದ ಮೇಲೆ ಗಮನ ಹೋಯಿತು. ಆ ಸಮಯದಲ್ಲಿ $1000 ಅವರಿಗೆ ಅತಿ ದೊಡ್ಡ ಕನಸು ಆಗಿತ್ತು. ಹೀಗಾಗಿ ಅವರು ಲೈಬ್ರರಿಯಿಂದ ಆ ಪುಸ್ತಕವನ್ನು ಬಾರೋ ಮಾಡಿ ಆ ಪುಸ್ತಕದಲ್ಲಿ ಇರುವಷ್ಟು ವಿಷಯಗಳನ್ನು ನೆನಪಿರುವಷ್ಟು ಓದಿದರು. ಏಕೆಂದರೆ ಆ ಪುಸ್ತಕದಲ್ಲಿ ಟೀನೇಜರ್ಗಳಿಗೆ ಸ್ಕೂಲ್ನ ನಂತರ ಬಿಸ್ನೆಸ್ ಮಾಡಿ ಹಣ ಗಳಿಸಲು ಇರುವ ಅನೇಕ ರಿಯಲ್ ಕೇಸ್ ಇದ್ದವು. ಇಲ್ಲಿಂದಲೇ ವಾರನ್ ಬಫೆಟ್ ಅವರಿಗೆ ಕಾಂಪೌಂಡಿಂಗ್ ಎಂದರೆ ಏನೆಂದು ತಿಳಿಯಿತು ಮತ್ತು ಚಿಕ್ಕಪುಟ್ಟ ವಿಷಯಗಳು ಸಮಯದ ಜೊತೆ ದೊಡ್ಡದಾಗುತ್ತವೆ ಎಂಬುದು ತಿಳಿಯಿತು. ಈ ಪುಸ್ತಕದಿಂದಲೇ ಇನ್ಸ್ಪೈರ್ ಆಗಿ ಅವರು ಚಿಕ್ಕ ಬಿಸ್ನೆಸ್ಸನ್ನು ಪ್ರಾರಂಭಿಸಿದರು. ಅವರು ಮನೆಗೆ ಹೋಗಿ ಕೊಕೊಕೋಲಾ ಚಿಂಗಮ್ಗಳನ್ನು ಮಾರುತ್ತಿದ್ದರು. ಇದರಿಂದ ಅವರಿಗೆ 2 ಸೆಂಟ್ಸ್ನಷ್ಟು ಪ್ರಾಫಿಟ್ ಸಿಗುತ್ತಿತ್ತು. ಅವರು ಡಸ್ಟ್ಬಿನ್ನಲ್ಲಿ ಖಾಲಿ ಕೋಕ್ನ ಬಾಟಲ್ ನೋಡಿ ಯಾವ ಫ್ಲೇವರ್ ಅಧಿಕ ಸೆಲ್ ಆಗುತ್ತಿದೆ, ಯಾವ ಲೊಕೇಶನಲ್ಲಿ ಅಧಿಕ ಡಿಮ್ಯಾಂಡ್ ಇದೆ, ಯಾವುದು ಬೇಗನೆ ಸೆಲ್ ಆಗುತ್ತಿದೆ ಎಂಬುದನ್ನು ಅನಲೈಸ್ ಮಾಡುತ್ತಿದ್ದರು. ಇದರಿಂದ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಫ್ರೀ ಆಗಲು ಇನ್ವೆಂಟರಿ ಬೇಗನೆ ಖಾಲಿ ಮಾಡುವ ಬಗ್ಗೆ ತಿಳಿಯಿತು. ಅಂದರೆ 7ನೇ ವಯಸ್ಸಿನಲ್ಲೇ ಅವರು ಕ್ಯಾಶ್ ಕನ್ವರ್ಷನ್ ಸೈಕಲ್ನ ಇಂಪಾರ್ಟೆಂಟ್ ಪಾಠವನ್ನು ಕಲಿತಿದ್ದರು. ವಾರನ್ ಬಫೆಟ್ 11 ವರ್ಷದವರಿದ್ದಾಗ ತಮ್ಮ ಬದುಕಿನ ಮೊದಲ ಸ್ಟಾಕನ್ನು ಖರೀದಿಸಿದರು. ಅಷ್ಟು ಸಮಯದಲ್ಲಿ ಅವರು $114 ಉಳಿಸಿದ್ದರು ಮತ್ತು ಆ ಹಣವನ್ನು ಸಿಟಿ ಸರ್ವಿಸ್ ಕಾರ್ಪ್ ಎಂಬ ಸ್ಟಾಕ್ಗೆ ಹಾಕಿದರು. ಅವರು ಅದನ್ನು $38ಗೆ ಖರೀದಿಸಿದ್ದರು. ಇದನ್ನು ಖರೀದಿಸಿದ ನಂತರವೇ ಅವರಿಗೆ ಇನ್ವೆಸ್ಟಿಂಗ್ನ ಮೊದಲ ಪಾಠದ ಬಗ್ಗೆ ತಿಳಿಯಿತು. ಅದೆಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಪ್ ಆ್ಯಂಡ್ ಡೌನ್ ಅಧಿಕವಿರುತ್ತದೆ. ಇದನ್ನು ಅವರು ಭವಿಷ್ಯದಲ್ಲಿ ಅವರ ಗುರುಗಳಾದ ಬೆಂಜಮಿನ್ ಗ್ರಹಾಂನಿಂದ ಕಲಿಯಲಿದ್ದರು. ಅದುವೇ ಮಿಸ್ಟರ್ ಮಾರ್ಕೆಟ್ ಎಮೋಷನಲ್ ವ್ಯಕ್ತಿಯಾಗಿದ್ದಾರೆ. ಅವರ $38ನ ಇನ್ವೆಸ್ಟ್ $27ಗೆ ಬರುತ್ತದೆ ಮತ್ತು ವಾರನ್ ಬಫೆಟ್ ಅವರ ತಾಳ್ಮೆಯ ಪರೀಕ್ಷೆಯಾಗುತ್ತದೆ. ಅವರು ಆ ಸ್ಟಾಕನ್ನು ಹೋಲ್ಡ್ ಮಾಡುತ್ತಾರೆ ಮತ್ತು ಅದು $40 ಆದಾಗ ಅದನ್ನು ಸೆಲ್ ಮಾಡಿ ಒಂದು ಚಿಕ್ಕ ಪ್ರಾಫಿಟನ್ನು ಗಳಿಸುತ್ತಾರೆ. ಆದರೆ ಅವರು ಆ ಸ್ಟಾಕನ್ನು ಸೆಲ್ ಮಾಡಿದ ನಂತರ ಆ ಸ್ಟಾಕ್ನ ಪ್ರೈಸ್ ರಾಕೆಟ್ ರೀತಿ $200ಗಿಂತ ಮೇಲೆ ಹೋಗುತ್ತದೆ. ಇದರಿಂದ ವಾರನ್ ಬಫೆಟ್ ಅವರಿಗೆ ರಿಗ್ರೆಟ್ ಆಗುತ್ತದೆ ಮತ್ತು ಸ್ಟಾಕ್ ಮಾರ್ಕೆಟ್ನಿಂದ ನಾವು ಹಣ ಗಳಿಸಬಹುದು, ಆದರೆ ಮೊದಲಿಗೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಯುತ್ತಾರೆ. ನಂತರ ಅವರ ಕ್ಯೂರಿಯಾಸಿಟಿ ಲೆವೆಲ್ ಹೆಚ್ಚುತ್ತಾ ಹೋಯಿತು ಮತ್ತು ಅವರು ಸ್ಟಾಕ್ ಮಾರ್ಕೆಟ್ನ ಎಲ್ಲ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದರು. ಈ ಸ್ಟಾಕ್ ಪ್ರೈಸ್ ಹೇಗೆ ಮೂವ್ ಆಗುತ್ತದೆ, ಯಾರು ಇದನ್ನು ಮೂವ್ ಮಾಡುತ್ತಿದ್ದಾರೆ ಮತ್ತು ಈ ಮಾರ್ಕೆಟ್ ಈ ರೀತಿ ಹೇಗೆ ಬಿಹೇವ್ ಮಾಡುತ್ತಿದೆ. ಇದರ ಜೊತೆಗೆ ಅವರು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡುತ್ತಿದ್ದರು. ಇದರಿಂದ ಅವರ ಕ್ಯಾಪಿಟಲ್ ಕೂಡ ಬೆಳೆಯುತ್ತಿತ್ತು.
ಇದರ ನಂತರ ಅವರು ಆತನ ಗೆಳೆಯನ ಜೊತೆ ಪಾರ್ಟ್ನರ್ಶಿಪ್ ಮಾಡಿ $50ಗೆ ಸೆಕೆಂಡ್ ಹ್ಯಾಂಡ್ ಪಿಂಕ್ ಬಾಲ್ ಮಷೀನ್ ಖರೀದಿಸಿ ಒಂದು ಕಟಿಂಗ್ ಶಾಪ್ನಲ್ಲಿ ಇಟ್ಟರು. ಅವರ ಐಡಿಯಾ ತುಂಬ ಸುಲಭವಿತ್ತು. ಯಾರೆಲ್ಲ ಹೇರ್ ಕಟ್ಗಾಗಿ ಕಾಯುತ್ತಿರುವರೋ ಬೋರ್ ಆಗಿ ಗೇಮ್ ಆಡುವರು ಮತ್ತು ಅವರಿಗೆ ಪ್ರಾಫಿಟ್ ಸಿಗುತ್ತಿರುತ್ತದೆ. ಅವರ ಈ ಐಡಿಯಾ ವರ್ಕ್ ಆಯಿತು ಮತ್ತು ಬಾಲ್ಯದಿಂದಲೇ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗಲು ಪ್ರಾರಂಭವಾಯಿತು. ಇಂದು ಅನೇಕರಿಗೆ 50 ವರ್ಷದ ನಂತರವೂ ಪ್ಯಾಸಿವ್ ಇನ್ಕಮ್ ಎಂದರೆ ಏನೆಂದು ತಿಳಿದಿರುವುದಿಲ್ಲ. ಆದರೆ ವಾರನ್ ಬಫೆಟ್ ಅವರು 15ನೇ ವಯಸ್ಸಿನಲ್ಲೇ ಪ್ಯಾಸಿವ್ ಇನ್ಕಮ್ ಗಳಿಸುತ್ತಿದ್ದರು. ಇದರ ನಂತರ ಅವರು ಅದರ ಲಾಭದಲ್ಲಿ ಇನ್ನಷ್ಟು ಪಿಂಕ್ ಬಾಲ್ ಮಷೀನ್ ಖರೀದಿಸಿ ಇನ್ನಷ್ಟು ಲೊಕೇಶನ್ಗಳಲ್ಲಿ ಇಟ್ಟರು. ಜೊತೆಗೆ ಫ್ರೀ ಟೈಮ್ನಲ್ಲಿ ನ್ಯೂಸ್ ಪೇಪರ್ ಡೆಲಿವರಿ ಕೂಡ ಮಾಡಿ ಅಧಿಕ ಆ್ಯಕ್ಟಿವ್ ಇನ್ಕಮ್ ಗಳಿಸುತ್ತಿದ್ದರು. 15 ವರ್ಷದಲ್ಲೇ ಅವರು ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಮಾಡಿದ್ದರು. ಇದರಿಂದಲೇ ಅವರು ಅವರ ಮೊದಲ $7ನ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಿದರು. ಇದು ಏಕೆಂದರೆ ಆ ಸಮಯದಂದು ಅಮೆರಿಕಾದಲ್ಲಿ ಯಾರ ಇನ್ಕಮ್ $500ಗಿಂತ ಅಧಿಕವಿದೆಯೋ ಟ್ಯಾಕ್ಸ್ ಫೈಲ್ ಮಾಡುವುದು ಅನಿವಾರ್ಯವಾಗಿತ್ತು. ITR ಫೈಲ್ನಲ್ಲಿ ವಾರನ್ ಅವರು ತಮ್ಮ ಬಿಸ್ನೆಸ್ನಲ್ಲಿ ಯೂಸ್ ಆಗುವ $35 ಸೈಕಲ್ ಬಗ್ಗೆಯೂ ಕ್ಲೇಮ್ ಮಾಡಿದರು. ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಇರುವ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಅಡ್ಜಸ್ಟ್ ಮಾಡಿ ಟ್ಯಾಕ್ಸನ್ನು ಕಡಿಮೆ ಮಾಡಬಹುದು. ಅದೇ ನೀವು ಲಾಂಗ್ ಟರ್ಮ್ ಎಕ್ಸ್ಪೆನ್ಸ್ ಮಾಡಿದಾಗ, ಅಂದರೆ 5ರಿಂದ 10 ವರ್ಷಗಳಿಗೆ ಬಳಸುವ ಸೈಕಲ್, ಅದರ ಪೂರ್ತಿ ಎಕ್ಸ್ಪೆನ್ಸನ್ನು 1 ವರ್ಷದಲ್ಲಿ ಅಲ್ಲದೆ 5 ವರ್ಷದಲ್ಲಿ ಡಿವೈಡ್ ಮಾಡಿ ನೋಡಲಾಗುತ್ತದೆ. ಇದಕ್ಕೆ ಡಿಪ್ರಿಸಿಯೇಷನ್ ಎನ್ನುತ್ತಾರೆ. ಇಂದು 15 ವರ್ಷದ ಮಕ್ಕಳು ಸೈಕಲ್ ಇಲ್ಲ ಐಫೋನನ್ನು ಅವರ ತಂದೆಗೆ ಕೇಳುತ್ತಾರೆ. ಆದರೆ ವಾರನ್ ಅವರು ಅವರ ಸ್ವಂತ ಹಣದಲ್ಲೇ ಸೈಕಲ್ ಖರೀದಿಸಿದ್ದರು, ಟ್ಯಾಕ್ಸನ್ನು ಫೈಲ್ ಮಾಡಿದ್ದರು ಮತ್ತು ಡಿಪ್ರಿಸಿಯೇಷನ್ ಬಳಸಿಕೊಂಡು ಟ್ಯಾಕ್ಸನ್ನು ಉಳಿಸಿದರು. ನಂತರ ವಾರನ್ ಮತ್ತು ಅವರ ಫ್ರೆಂಡ್ ಪಿಂಕ್ ಬಾಲ್ ಬಿಸ್ನೆಸ್ಸನ್ನು $1200ಗೆ ಮಾರಿದರು. ಇದರ ಪ್ರಾಫಿಟ್ ಮತ್ತು ಇತರ ಸೈಡ್ ಬಿಸ್ನೆಸ್ನಿಂದ ವಾರನ್ ಅವರು ಮೊದಲ ಬಾರಿಗೆ $1000ನ ಮೈಲ್ಸ್ಟೋನ್ ಅಚೀವ್ ಮಾಡಿದರು. ಇದರ ನಂತರವೂ ಅವರು ಚಿಕ್ಕಪುಟ್ಟ ಬಿಸ್ನೆಸ್ಗಳನ್ನು ಪ್ರಾರಂಭಿಸಿದರು. ಅವೆಂದರೆ ಸೆಕೆಂಡ್ ಹ್ಯಾಂಡ್ ಗಾಲ್ಫ್ ಬಾಲ್ ಮಾರುವುದು, ಸ್ಟ್ಯಾಂಪ್ ಟ್ರೇಡ್ ಮಾಡುವುದು, ಕಾರ್ ಪಾಲಿಷಿಂಗ್ ಬಿಸ್ನೆಸ್ ಮಾಡುವುದು, ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ ಡೆಲಿವರಿ ಮಾಡುವುದು. ಆಶ್ಚರ್ಯಕರವಾಗಿ ಈ ಎಲ್ಲ ಬಿಸ್ನೆಸ್ನಿಂದ ಅವರಿಗೆ ಪ್ರಾಫಿಟ್ ದೊರೆಯಿತು ಮತ್ತು 16ನೇ ವಯಸ್ಸಿನಲ್ಲೇ ಅವರು $1200ನಲ್ಲಿ 40 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿಸಿದರು. ಅದನ್ನು ಬೇಗನೆ ರೆಂಟ್ ಹಾಕಿ ಪ್ಯಾಸಿವ್ ಇನ್ಕಮ್ ಗಳಿಸಲು ಪ್ರಾರಂಭಿಸಿದರು. ನಂತರ 18ನೇ ವಯಸ್ಸಿನಲ್ಲಿ ಅವರ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಯಿತು ಮತ್ತು ಮಲ್ಟಿಪಲ್ ಸೈಡ್ ಬಿಸ್ನೆಸ್ನಿಂದಾಗಿ ಅವರ ನೆಟ್ವರ್ತ್ $5000ನಷ್ಟು ಇತ್ತು. ಅದು ಇಂದಿನ ಭಾರತೀಯ ಕಾಂಟೆಕ್ಸ್ಟ್ನಲ್ಲಿ 4 ಲಕ್ಷವಾಗಿದೆ. ಇದರ ಪ್ರಕಾರ ವಾರನ್ ಅವರ ಇನಿಷಿಯಲ್ ಕ್ಯಾಪಿಟಲ್ ಹಾರ್ಡ್ವರ್ಕ್ ಮತ್ತು ಹಸಲ್ನಿಂದ ಆಗಿತ್ತು, ಏಕೆಂದರೆ ಸ್ಟಾಕ್ನಿಂದ ಅವರು ಇನ್ನೂ ಅಧಿಕ ಪ್ರಾಫಿಟ್ ಗಳಿಸಿರಲಿಲ್ಲ. ಆದರೆ ಈ ಸಮಯದಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಎಲ್ಲ ಪುಸ್ತಕಗಳನ್ನು ಓದಿದ್ದರು. ಇದರ ನಂತರವೂ ಅವರಿಗೆ ಸ್ಟಾಕ್ ಮಾರ್ಕೆಟ್ ಅರ್ಥವಾಗಿರಲಿಲ್ಲ. ಅವರು ಚಾರ್ಟ್ ಪ್ಯಾಟ್ರನ್, ಟ್ರೇಡಿಂಗ್ ಬುಕ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲವನ್ನೂ ಕಲಿತಿದ್ದರು. ಆದರೆ ನಿಜ ಬದುಕಿನಲ್ಲಿ ಇವು ಅವರಿಗೆ ಕೆಲಸಕ್ಕೆ ಬರುತ್ತಿರಲಿಲ್ಲ. ಆಗ ಅವರಿಗೆ ಸ್ಟಾಕ್ ಟ್ರೇಡಿಂಗ್ ಒಂದು ರೀತಿ ಸ್ಕ್ಯಾಮ್ ಆಗಿದೆ ಎಂದು ತಿಳಿಯುತ್ತದೆ. ಇದರ ನಂತರ ವಾರನ್ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಗಾಗಿ ಅಪ್ಲೈ ಮಾಡಿದರು. ಆದರೆ ಅವರನ್ನು ರಿಜೆಕ್ಟ್ ಮಾಡಲಾಯಿತು. ಇದು ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. 1949ರಂದು ಬೆಂಜಮಿನ್ ಗ್ರಹಮ್ ಅವರು ಅವರ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕವನ್ನು ಪಬ್ಲಿಷ್ ಮಾಡಿದರು. ವಾರನ್ ಅವರು ಆ ಪುಸ್ತಕವನ್ನು ತಕ್ಷಣವೇ ಓದಿ ದಿಸ್ ಈಸ್ ದ ಬೆಸ್ಟ್ ಬುಕ್ ಎವರ್ ರಿಟರ್ನ್ ಆನ್ ಇನ್ವೆಸ್ಟಿಂಗ್, ಅಂದರೆ ಈ ಪುಸ್ತಕವು ಇನ್ವೆಸ್ಟಿಂಗ್ ಮೇಲೆ ಬರೆದ ಬೆಸ್ಟ್ ಬುಕ್ ಆಗಿದೆ ಎಂದರು. ಈ ಪುಸ್ತಕದ ಲೇಖಕರಿಗೆ ವಯಸ್ಸಾಗಿರಬಹುದು, ಇಲ್ಲ ಸತ್ತಿರಬಹುದು ಎಂದು ವಾರನ್ ಎಂದುಕೊಂಡಿದ್ದರು. ಆದರೆ ನಂತರ ಅವರಿಗೆ ಬೆಂಜಮಿನ್ ಗ್ರಹಮ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರುವ ಬಗ್ಗೆ ತಿಳಿಯುತ್ತದೆ. ಇದು ತಿಳಿದ ನಂತರವೇ ವಾರನ್ ಅವರು ಆ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿದರು ಮತ್ತು 2 ವರ್ಷ ವ್ಯಾಲ್ಯೂ ಇನ್ವೆಸ್ಟಿಂಗ್ನ ಫಾದರ್ನಿಂದ ಡೈರೆಕ್ಟ್ ಎಜುಕೇಷನ್ ಪಡೆದುಕೊಂಡರು. ಅವರು ಬೆಂಜಮಿನ್ ಗ್ರಹಮ್ ಅವರ ಜೊತೆ ಇದ್ದಾಗ ಸ್ಟಾಕ್ ಮಾರ್ಕೆಟ್ನ ನಿಜವಾದ ಗೇಮ್ ಬಗ್ಗೆ ತಿಳಿದುಕೊಂಡರು. ಅವರು ಇಂಟ್ರೆನ್ಸಿಕ್ ವ್ಯಾಲ್ಯೂಯೇಷನ್, ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ, ಮಾರ್ಜಿನ್ ಆಫ್ ಸೇಫ್ಟಿ ಮತ್ತು ಇತರ ಮುಖ್ಯ ವಿಷಯಗಳನ್ನು ಕಲಿತರು. ಇದರ ನಂತರ ಅವರಿಗೆ ಬೆಂಜಮಿನ್ ಗ್ರಹಮ್ ಅವರು ಟೀಚರ್ ಅಷ್ಟೇ ಅಲ್ಲದೆ ಫುಲ್ ಟೈಮ್ ಒಂದು ಫಂಡನ್ನು ನಡೆಸುತ್ತಿದ್ದಾರೆ ಎಂದು ತಿಳಿಯುತ್ತದೆ. ಇದರಲ್ಲಿ ಅವರು ಆ ಟೆಕ್ನಿಕ್ಗಳನ್ನೇ ಬಳಸಿಕೊಂಡು ಶ್ರೀಮಂತ ಜನರ ಹಣವನ್ನು ಮ್ಯಾನೇಜ್ ಮಾಡುತ್ತಾರೆ.
ವಾರೆನ್ ಅವರು ತುಂಬ ಬ್ರೈಟ್ ಸ್ಟೂಡೆಂಟ್ ಆಗಿದ್ದರು. ಯಾವಾಗಲೂ ಮೊದಲನೇ ಬೆಂಚ್ನಲ್ಲಿ ಕೂರುತ್ತಿದ್ದರು. ಗ್ರಹಂ ಅವರು ಪ್ರಶ್ನೆ ಕೇಳಿದಾಗ ವಾರೆನ್ ಅವರೇ ಮೊದಲಿಗೆ ಕೈ ಎತ್ತುತ್ತಿದ್ದರು. ಇದು ಅವರ ಟೀಚರ್ಗೂ ಇಷ್ಟವಾಗುತ್ತಿತ್ತು ಎಂದು ಅವರ ಗೆಳೆಯರು ಹೇಳುತ್ತಾರೆ. ವಾರೆನ್ ಅವರು ತಮ್ಮ ಮಾಸ್ಟರ್ಸ್ ಡಿಗ್ರಿಯನ್ನು A+ ಗ್ರೇಡ್ನಲ್ಲಿ ಕಂಪ್ಲೀಟ್ ಮಾಡಿದರು. ಇದರ ನಂತರ 21ನೇ ವಯಸ್ಸಿನಲ್ಲಿ ಅವರು ಬೆಂಜಮಿನ್ ಗ್ರಹಂ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದರು ಮತ್ತು ಯಾವುದೇ ಸ್ಯಾಲರಿ ಇಲ್ಲದೆಯೇ ಕೆಲಸ ಮಾಡಲು ಕೇಳಿಕೊಂಡರು. ಏಕೆಂದರೆ ಅಲ್ಲಿ ಕಲಿಯುವ ಪಾಠಗಳು ಸ್ಯಾಲರಿಗಿಂತ ಅಧಿಕವಿರುತ್ತದೆ ಎಂಬುದು ಅವರಿಗೆ ತಿಳಿದಿತ್ತು. ಆದರೆ ಬೆಂಜಮಿನ್ ಗ್ರಹಂ ಅವರು ಅವರನ್ನು ರಿಜೆಕ್ಟ್ ಮಾಡಿದರು, ಏಕೆಂದರೆ ಅವರ ಕಂಪನಿಯಲ್ಲಿ ಯಾವುದೇ ವೇಕೆನ್ಸಿ ಇರಲಿಲ್ಲ. ಆದರೆ 3 ವರ್ಷದ ನಂತರ ಅಂದರೆ 1954ರಲ್ಲಿ ಗ್ರಹಂ ಅವರು ಖುದ್ದಾಗಿ ಕಾಲ್ ಮಾಡಿ ಅವರ ಕಂಪನಿಯಲ್ಲಿ ಜಾಯಿನ್ ಆಗಲು ಕೇಳಿಕೊಳ್ಳುತ್ತಾರೆ. ಆದರೆ ಈ 3 ವರ್ಷದ ಅವಧಿಯಲ್ಲಿ ವಾರೆನ್ ಅವರು ವಾಲ್ ಸ್ಟ್ರೀಟ್ಗೆ ಜಾಯಿನ್ ಆಗಲು ಬಯಸಿದ್ದರು. ಆದರೆ ಅವರ ತಂದೆ ಮತ್ತು ಗ್ರಹಂ ಇದಕ್ಕೆ ಸ್ಟ್ರಿಕ್ಟ್ಲಿ ಬೇಡ ಎಂದರು. ಅಂದರೆ ವಾಲ್ ಸ್ಟ್ರೀಟ್ನಿಂದ ದೂರವಿರು, ಅಲ್ಲಿನ ತಪ್ಪು ರೀತಿಗಳು ಅವರ ಇಂಟೆಲಿಜೆನ್ಸನ್ನು ಹಾಳು ಮಾಡಬಹುದು. ಇದರಿಂದಾಗಿ ವಾರೆನ್ ಅವರು ಅವರ ತಂದೆಯ ಕಂಪನಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡಿದರು. ಈ ಸಮಯದಲ್ಲೇ ಅವರು ಡ್ಯಾಲೆ ಕಾರ್ನೆಗಿ ಅವರ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ತೆಗೆದುಕೊಂಡರು. ಇದು ಏಕೆಂದರೆ ಅವರಿಗೆ ಸ್ಟೇಜ್ ಫಿಯರ್ ಇತ್ತು. ಮುಂದೆ ವಾರೆನ್ ಅವರು ಈ ಕೋರ್ಸ್ ಅವರ ಬೆಸ್ಟ್ ಇನ್ವೆಸ್ಟಿಂಗ್ ಆಗಿದೆ ಎಂದು ತಿಳಿಸಿದರು. 1952ರ 22ನೇ ವಯಸ್ಸಿನಲ್ಲಿ ಅವರು ಸುಶನ್ ಎಂಬುವ ಒಂದು ಹುಡುಗಿಯ ಜೊತೆ ಮದುವೆಯಾದರು. ವಾರೆನ್ ಅವರು ಅವರ ರೀತಿ ಸಿಂಪಲ್ ವಸ್ತುಗಳ ಮೇಲೆ ಬಿಲೀವ್ ಮಾಡುವ ಪಾರ್ಟ್ನರನ್ನು ಚೂಸ್ ಮಾಡಿದ್ದರು. ಯೂಸ್ಲೆಸ್ ಲಕ್ಸುರಿ ವಸ್ತುಗಳಿಂದ ದೂರವಿರುತ್ತಿದ್ದಳು ಮತ್ತು ಮಿನಿಮಲಿಸ್ಟ್ ಲೈಫ್ ಸ್ಟೈಲನ್ನು ಫಾಲೋ ಮಾಡುತ್ತಿದ್ದಳು. ಸುಶನ್ ಮನೆ ನೋಡಿಕೊಳ್ಳುವುದು, ರೀಡಿಂಗ್ ಮತ್ತು ಇನ್ವೆಸ್ಟಿಂಗ್ ಹ್ಯಾಬಿಟ್ಸನ್ನು ಎನ್ಕರೇಜ್ ಮಾಡುವುದು ಮತ್ತು ಯಾವುದೇ ರೀತಿಯ ಅಪ್ಸ್ ಡೌನ್ಸ್ನಲ್ಲಿ ಅವರ ಜೊತೆ ನಿಂತಿರುತ್ತಿದ್ದಳು. 1954ರಲ್ಲಿ ಗ್ರಹಂ ವಾರೆನ್ ಅವರಿಗೆ ಜಾಬ್ ಆಫರ್ ನೀಡಿದಾಗ ಅವರಿಗೆ $12,000 ಸ್ಯಾಲರಿ ದೊರೆಯಿತು. ಅದು ಆ ಸಮಯದಲ್ಲಿ ಒಂದು ಒಳ್ಳೆಯ ಅಮೌಂಟ್ ಆಗಿತ್ತು. ವಾರೆನ್ ಅವರು ಕೇವಲ 2 ವರ್ಷ ಮಾತ್ರ ಗ್ರಹಂ ಜೊತೆ ಕೆಲಸ ಮಾಡಿದರು. 1956ರಂದು ಗ್ರಹಂ ಅವರು ರಿಟೈರ್ ಆಗಿ ತಮ್ಮ ಕಂಪನಿಯನ್ನು ನಿಲ್ಲಿಸಿದರು. ಆದರೆ ಆ 2 ವರ್ಷ ವಾರೆನ್ ಜೀವನದ ವ್ಯಾಲ್ಯೂಯಬಲ್ ವರ್ಷಗಳಾಗಿವೆ. ಅವರು ಕೆಲಸ ತೊರೆದ ನಂತರವೇ ಇನ್ವೆಸ್ಟ್ಮೆಂಟ್ ಫ್ರೈಮನ್ನು ಪ್ರಾರಂಭಿಸಿದರು. ವಾರನ್ ಬಫೆಟ್ ಪ್ರಕಾರ ಗ್ರಹಂ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟರ್ಜಿ ರಿಯಲ್ ಸ್ಟ್ರಾಟರ್ಜಿಯಾಗಿದೆ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಸರಿಯಾಗಿದೆ. ಈ ಸ್ಟ್ರಾಟರ್ಜಿ ತುಂಬಾ ಸುಲಭವಿತ್ತು. ಕಂಪನಿಯ ನಿಜವಾದ ವ್ಯಾಲ್ಯೂ ಐಡೆಂಟಿಫೈ ಮಾಡಿ ಮತ್ತು ಅದಕ್ಕಿಂತ ಕಡಿಮೆ ಬೆಲೆಗೆ ಅದನ್ನು ಖರೀದಿಸಿ. ಇದಕ್ಕಾಗಿ ಅವರು ಸಿಗಾರ್ ಬಟ್ ಇನ್ವೆಸ್ಟಿಂಗನ್ನು ಫಾಲೋ ಮಾಡುತ್ತಿದ್ದರು. ಅಂದರೆ ಬಳಸಿ ಖಾಲಿಯಾಗಿರುವ ಸಿಗರೇಟನ್ನು ಡಸ್ಟ್ಬಿನ್ನಲ್ಲಿ ಹಾಕಿರುತ್ತಾರೆ, ಆದರೆ ಅದರಲ್ಲಿ ಇನ್ನೂ ಲಾಸ್ಟ್ ಪಫ್ ಇರುತ್ತದೆ. ಇದೇ ರೀತಿ ಬ್ಯಾಂಕ್ರಪ್ಟ್ ಆದ ನಂತರ ಡೆಡ್ ಆಗುತ್ತಿರುವ ಕಂಪನಿಯು ಚೀಪ್ ವ್ಯಾಲ್ಯೂಯೇಷನಲ್ಲಿ ದೊರೆತರೆ ಅದು ಲಾಸ್ಟ್ ಪ್ರಾಫಿಟಬಲ್ ಪಫ್ ಆಗುತ್ತದೆ ಮತ್ತು ಗ್ರಹಂ ಅವರು ಇದೇ ಲಾಸ್ಟ್ ಪಫ್ನ ಲಾಭ ತೆಗೆದುಕೊಳ್ಳುತ್ತಿದ್ದರು. 1956ರಂದು ಬಫೆಟ್ ಪಾರ್ಟ್ನರ್ಶಿಪ್ ಫ್ರೇಮ್ನ ಪ್ರಾರಂಭವಾಯಿತು. ಇದು ಎಂತಹ ಪಾರ್ಟ್ನರ್ಶಿಪ್ ಎಂದರೆ ಭವಿಷ್ಯದಲ್ಲಿ ಸೆಂಚುರಿವರೆಗೂ ನೆನಪಿಟ್ಟುಕೊಳ್ಳುವಂತಿತ್ತು. 1957ರಿಂದ ವಾರನ್ ಬಫೆಟ್ ಅವರು ತಮ್ಮ ಇನ್ವೆಸ್ಟರ್ಸ್ಗಳಿಗೆ ಅಫಿಷಿಯಲಿ ಲೆಟರ್ಸ್ ಬರೆಯಲು ಪ್ರಾರಂಭಿಸಿದರು. ಪ್ರಾರಂಭದಲ್ಲಿ ಲೆಟರ್ ತುಂಬ ಚಿಕ್ಕದಿರುತ್ತಿತ್ತು, ಅಂದರೆ ಮಾರ್ಕೆಟ್ ಟ್ರೆಂಡ್ಸ್, ಶಾರ್ಟ್ ಅಪ್ಡೇಟ್ಸ್ ಇತ್ಯಾದಿ. ಆದರೆ 1960ರ ನಂತರ ಅವರ ಲೆಟರ್ ಟೈಮ್ಲೆಸ್ ಆದವು, ತುಂಬಾ ವ್ಯಾಲ್ಯೂಯಬಲ್ ಮತ್ತು ವಿಸ್ಡಮ್ನಿಂದ ಕೂಡಿತ್ತು. ವಾರನ್ ಬಫೆಟ್ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಫಿಲಾಸಫಿಯನ್ನು ಶೇರ್ ಮಾಡುತ್ತಿದ್ದರು. ಯಾವ ಸ್ಟಾಕನ್ನು ಅವರು ಬೈ ಮಾಡಿದ್ದರು, ಅದನ್ನು ಬೈ ಮಾಡುವಾಗ ಅವರು ಏನು ಯೋಚಿಸುತ್ತಿದ್ದರು, ಎಲ್ಲವನ್ನು ಓಪನ್ ಬುಕ್ ಸ್ಟೈಲ್ನಲ್ಲಿ ಹೇಳುತ್ತಿದ್ದರು. ವಾರನ್ ಬಫೆಟ್ ಇನ್ವೆಸ್ಟ್ಮೆಂಟ್ ಫ್ರೇಮ್ ಪ್ರಾರಂಭಿಸಿದಾಗ ಅವರು $100 ಮಾತ್ರ ಇನ್ವೆಸ್ಟ್ ಮಾಡಿದ್ದರು ಮತ್ತು $1,00,000 ತಮ್ಮ ಸಿಸ್ಟರ್, ಅಂಟಿ ಮತ್ತು ಆತ್ಮೀಯರಿಂದ ರೈಸ್ ಮಾಡಿದರು. ಇದರಲ್ಲಿ ಕ್ರೇಜಿ ಭಾಗವೆಂದರೆ ಅವರ ಫೀಸ್ ಸ್ಟ್ರಕ್ಚರ್ ಆಗಿದೆ. ಅವರು 0 ಮ್ಯಾನೇಜ್ಮೆಂಟ್ ಫೀ ತೆಗೆದುಕೊಳ್ಳುತ್ತಿದ್ದರು ಮತ್ತು ಮೊದಲ 6% ಪ್ರಾಫಿಟ್ ಮೇಲೂ 0 ಫೀಸ್ ತೆಗೆದುಕೊಳ್ಳುತ್ತಿದ್ದರು. ಇದರ ಮೇಲೆ ಆಗುವ ಪ್ರಾಫಿಟ್ ಮೇಲೆ ಮಾತ್ರ 25% ತೆಗೆದುಕೊಳ್ಳುತ್ತಿದ್ದರು. ಅಂದರೆ ಫಂಡ್ 6%ನಷ್ಟು ರಿಟರ್ನ್ ನೀಡದಿದ್ದರೆ ವಾರನ್ ಪೂರ್ತಿ ವರ್ಷ $1 ಗಳಿಸುವುದಿಲ್ಲ. ಅದೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ವಾರೆನ್ ಅವರಿಗೆ ಮೇಲಿನ 25% ಪ್ರಾಫಿಟ್ ದೊರೆಯುತ್ತದೆ.
ಇದು ಅವರಿಗೆ ವಿನ್ ವಿನ್ ಸಿಚುವೇಶನ್ ರೀತಿಯಾಗಿತ್ತು. ಫಂಡ್ ಚೆನ್ನಾಗಿ ಕೆಲಸ ಮಾಡಿದರೆ ಅವರು ಮತ್ತು ಅವರ ಇನ್ವೆಸ್ಟರ್ಸ್ ಅಷ್ಟೇ ಗಳಿಸುತ್ತಾರೆ. ಈ ಸಮಯದಲ್ಲಿ ವಾರೆನ್ ಅವರು ನಿಜವಾದ ಹಾರ್ಡ್ವರ್ಕ್ ಮಾಡಲು ಪ್ರಾರಂಭಿಸಿದರು. ಅವರು ಒಂದು ಮ್ಯಾನ್ಯುಯಲ್ ತೆಗೆದುಕೊಂಡು ಎಯಿಂದ ಝಡ್ವರೆಗೆ ಲೀಸ್ಟ್ ಆಗಿರುವ ಎಲ್ಲ ಕಂಪನಿಯನ್ನು ಓದುತ್ತಿದ್ದರು. ಆ ಸಮಯದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಸ್ಕ್ರೀನರ್ ಇರಲಿಲ್ಲ, ಕೇವಲ ಬುಕ್, ಪೆನ್ ಮತ್ತು ಇನ್ಸೆಂಟ್ ಡೆಡಿಕೇಶನ್ ಮಾತ್ರವಿತ್ತು. ಅವರು ಸಾವಿರಾರು ಕಂಪನಿಗಳನ್ನು ಓದುತ್ತಿದ್ದರು ಮತ್ತು ಡೀಪ್ಲಿ ಅಂಡರ್ವ್ಯಾಲ್ಯೂಡ್ ಇರುವ ಸ್ಟಾಕ್ ಸಿಗುವವರೆಗೂ ನಿಲ್ಲುತ್ತಿರಲಿಲ್ಲ. ಅವರ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿತ್ತು. ಇದರಿಂದ ಅನೇಕ ಜನರು ಇನ್ವೆಸ್ಟ್ ಮಾಡಿದರು ಮತ್ತು ನಿಧಾನವಾಗಿ ಅವರ ನೆಟ್ವರ್ತ್ ಕೂಡ ಎಕ್ಸ್ಪ್ಲೋಡ್ ಆಗಲು ಪ್ರಾರಂಭಿಸಿತು. ಈ ಸಮಯದಲ್ಲೇ ವಾರೆನ್ ಅವರು ಒಂದು ಮನೆ ಖರೀದಿಸುವ ಬಗ್ಗೆ ಯೋಚಿಸಿದರು. ಈ ನಿರ್ಧಾರಕ್ಕೆ ಅವರ ಹತ್ತಿರ ಒಂದು ರೀಸನ್ ಕೂಡ ಇತ್ತು. ಇದು ಏಕೆಂದರೆ ಒಮ್ಮೆ ಬರ್ಕ್ಷೈರ್ ಹಾಥ್ವೆ ಮೀಟಿಂಗ್ನಲ್ಲಿ ಒಬ್ಬರು ಅವರಿಗೆ ಮನೆ ಖರೀದಿಸಲು ಬೆಸ್ಟ್ ಟೈಮ್ ಯಾವಾಗ ಇರುತ್ತದೆ, ನಾವು ಯಾವ ಏಜ್ನಲ್ಲಿ ಮನೆ ಖರೀದಿಸಬೇಕು ಎಂದು ಕೇಳಿದರು. ಇದಕ್ಕೆ ಅವರು ಈ ರೀತಿ ಉತ್ತರಿಸಿದರು. 1952ರಂದು ಮದುವೆಯಾದ ನಂತರ ಅವರ ಹೆಂಡತಿ ಸುಶಾನ್ ಮನೆ ಖರೀದಿಸಲು ಬಯಸಿದ್ದಳು. ಆದರೆ ಆ ಸಮಯದಲ್ಲಿ ಅವರ ಹತ್ತಿರ ಇದ್ದ ಕ್ಯಾಪಿಟಲ್ನಿಂದ ಅವರು ಒಂದು ಮನೆ ಖರೀದಿಸಬಹುದು, ಇಲ್ಲ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬಹುದಿತ್ತು. ಒಂದು ವೇಳೆ ಅವರು ಮನೆ ಖರೀದಿಸಿದ್ದರೆ ಇನ್ವೆಸ್ಟಿಂಗ್ಗೆ ಅವರ ಹತ್ತಿರ ಹಣವು ಉಳಿಯುತ್ತಿರಲಿಲ್ಲ. ಅದೇ ಸ್ವಲ್ಪ ವೇಟ್ ಮಾಡಿದರೆ ನಂತರ ಮನೆಯೂ ಸಿಗುತ್ತದೆ ಮತ್ತು ಇನ್ವೆಸ್ಟಿಂಗಾಗಿ ಕ್ಯಾಪಿಟಲ್ ಸಿಗುತ್ತದೆ ಎಂದು ತಿಳಿದಿತ್ತು. ಸುಶಾನ್ ಇದಕ್ಕೆ ಅವರಿಗೆ ಸಪೋರ್ಟ್ ನೀಡಿದಳು ಮತ್ತು ಅವರು ಮನೆ ಖರೀದಿಸುವುದನ್ನು ಡಿಲೇ ಮಾಡಿದರು ಮತ್ತು ಫೈನಲಿ 1958ರ 28ನೇ ವಯಸ್ಸಿನಲ್ಲಿ ವಾರೆನ್ ಅವರು ಒಮಾಹಾದಲ್ಲಿ ಸರಳವಾದ 5 ಬೆಡ್ರೂಮ್ನ ಮನೆ ಖರೀದಿಸಿದರು. ಇಂದು ಕೂಡ ಅವರು ಈ ಮನೆಯಲ್ಲೇ ಇದ್ದಾರೆ. ಇದು ಏಕೆಂದರೆ ಅವರ ಎಮೋಷನ್ ಮತ್ತು ಮೆಮೊರಿ ಎಲ್ಲವೂ ಈ ಮನೆಯಿಂದಲೇ ಕೂಡಿದೆ. ವಾರೆನ್ ಅವರು ಮನೆ ಖರೀದಿಸಲು ಲೋನ್ ತೆಗೆದುಕೊಂಡಿದ್ದರೋ ಅಥವಾ ಇಲ್ಲವೋ ಎಂಬುದು ತಿಳಿಯುವುದಿಲ್ಲ. ಆದರೆ ಅವರು ಈ ಮನೆಯನ್ನು ಕ್ಯಾಶ್ನಲ್ಲೇ ಖರೀದಿಸಿರಬಹುದು. ಇದು ಏಕೆಂದರೆ ಆ ಸಮಯದಲ್ಲಿ ಅವರ ನೆಟ್ವರ್ತ್ $5 ಲಕ್ಷ ಆಗಿತ್ತು. ಇದರಲ್ಲಿ ಅನೇಕ ಅವರ ಇನ್ವೆಸ್ಟ್ಮೆಂಟ್ನ ಫಂಡ್ ಪ್ರಾಫಿಟ್ನಿಂದ ಬಂದಿತ್ತು ಮತ್ತು ಅವರ ಮನೆಯು ಕೇವಲ $31,500 ಆಗಿತ್ತು. ಅದು ಅವರ ನೆಟ್ವರ್ತ್ಗೆ ಹೋಲಿಸಿದರೆ ತುಂಬ ಸಣ್ಣ ಅಮೌಂಟ್ ಆಗಿದೆ. ಇದರಿಂದಾಗಿ ಅವರಿಗೆ EMIನ ಟೆನ್ಷನ್ ಇರಲಿಲ್ಲ ಮತ್ತು ಯಾವುದೇ ಪ್ರೆಷರ್ ಇರಲಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದರ ಲಾಭ ಪಡೆದುಕೊಂಡರು. ಇದರಲ್ಲಿನ ಪಾಠವೆಂದರೆ ಅವಸರದಲ್ಲಿ ಮನೆ ಖರೀದಿಸಬೇಡಿ. ಕೆಲವೊಮ್ಮೆ ಮನೆಯು ನಿಮ್ಮ ಪೊಟೆನ್ಷಿಯಲನ್ನು ಬ್ಲಾಕ್ ಮಾಡಬಹುದು. ಇದು ಏಕೆಂದರೆ ಎ ಹೌಸ್ ಕ್ಯಾನ್ ಬಿ ಎ ನೈಟ್ಮೇರ್ ಇಫ್ ದ ಬಯರ್ಸ್ ಐಸ್ ಆರ್ ಬಿಗರ್ ದೆನ್ ಹಿಸ್ ವಾಲೆಟ್ ಎಂದು ವಾರನ್ ಬಫೆಟ್ ಹೇಳುತ್ತಾರೆ. ವಾರೆನ್ ಅವರು 30 ವರ್ಷದವರಾದಾಗ ಕ್ವೈಟಾಗಿ ತಮ್ಮ ಜೀವನದ ಮೈಲ್ಸ್ಟೋನನ್ನು ದಾಟಿದರು. ಅವರು ಆ ಸಮಯದಲ್ಲಿ ಮಿಲಿನಿಯರ್ ಆಗಿದ್ದರು. ಇದು ಯಾವುದೇ ಲಕ್, ಇನ್ಹೆರಿಟೆನ್ಸ್ ಅಥವಾ ಓವರ್ನೈಟ್ ಸಕ್ಸಸ್ನಿಂದ ಆಗಿಲ್ಲ. ಇವೆಲ್ಲ ಅವರ ಫಂಡ್ ಇನ್ವೆಸ್ಟರ್ಸ್ಗಳಿಗೆ ವರ್ಷಾನುವರ್ಷ ಕಾಂಪೌಂಡೆಡ್ ರಿಟರ್ನ್ ಕೊಟ್ಟಿರುವುದರಿಂದ ಸಾಧ್ಯವಾಯಿತು. ಮೊದಲಿಗೆ ಕೇವಲ $1,000 ಕೊಡುತ್ತಿತ್ತು, ನಂತರ ಮಿಲಿಯನ್ಸ್ನಷ್ಟು ರಿಟರ್ನ್ ಕೊಡಲು ಪ್ರಾರಂಭಿಸಿತು. ಇವೆಲ್ಲ ಡಿಸಿಪ್ಲಿನ್, ವ್ಯಾಲ್ಯೂ ಇನ್ವೆಸ್ಟಿಂಗ್ ಮತ್ತು ಬೆನ್ ಗ್ರಹಮ್ ಅವರ ಟೀಚಿಂಗ್ಸ್ನಿಂದ ಸಾಧ್ಯವಾಯಿತು. ವಾರೆನ್ ಅವರು ಅವರ ಸಮಯದ ಎಲ್ಲ ಫೈನಾನ್ಸ್ ಬುಕ್ಗಳನ್ನು ಓದಿದ್ದರು. ಅವರ ವೆಲ್ತ್ ಮೇಲಿನ ಎಂಡ್ಲೆಸ್ ಸರ್ಚ್ ಫೈನಲಿ ಪೇ ಆಫ್ ನೀಡುತ್ತಿತ್ತು. 30ರ ವಯಸ್ಸಿನಲ್ಲಿ ಅವರು ಜಾಬ್ ಮಾಡುವ ಅವಶ್ಯಕತೆ ಇಲ್ಲದ ಪೊಸಿಷನ್ಗೆ ತಲುಪಿದರು. ಸಾಲಿಡ್ ಇನ್ವೆಸ್ಟ್ಮೆಂಟ್ಸ್ ಅವರ ಫ್ಯಾಮಿಲಿಯನ್ನು ಸೆಕ್ಯೂರ್ ಮಾಡಿತ್ತು. 30ರ ವಯಸ್ಸಿನಲ್ಲೇ ವಾರೆನ್ ಅವರು ಅನೇಕರು ಜೀವನದಲ್ಲಿ ತಲುಪಲು ಕಷ್ಟವಿರುವ ಮಟ್ಟವನ್ನು ತಲುಪಿದ್ದರು. ಮನಿ ವರ್ಕ್ಸ್ ಫಾರ್ ಯು, ಯು ಡೋಂಟ್ ವರ್ಕ್ ಫಾರ್ ಮನಿ. ಆಸಕ್ತಿಕರ ವಿಷಯವೆಂದರೆ ಫೈನಾನ್ಷಿಯಲ್ ಫ್ರೀಡಮ್ ಸಾಧಿಸಿದ ನಂತರವೂ ವಾರನ್ ಬಫೆಟ್ ಕೆಲಸ ಮಾಡುತ್ತಿದ್ದರು. ಅನೇಕರು 70ರ ವಯಸ್ಸಿನಲ್ಲಿ $1 ಬಿಲಿಯನ್ ಗಳಿಸಿ ಏನು ಪ್ರಯೋಜನ ಎಂದು ಕೇಳಬಹುದು. ಇದನ್ನು ಎಂಜಾಯ್ ಹೇಗೆ ಮಾಡಬೇಕು? ಆದರೆ ಹಣದ ನಿಜವಾದ ರಿವಾರ್ಡ್ ಫ್ರೀಡಮ್ ನೀಡುವುದಾಗಿದೆ. ದಿನವಿಡೀ ಏನು ಕೆಲಸ ಮಾಡಬೇಕೆನ್ನುವ ಫ್ರೀಡಮ್. ಮತ್ತು ವಾರೆನ್ ಅವರು ಈ ಫ್ರೀಡಮ್ಮನ್ನು ಅವರ ಪೂರ್ತಿ ಜೀವನ ಅನುಭವಿಸಿದರು. ಇಂದು 95+ ಏಜ್ನಲ್ಲೂ ಅವರು ಮಕ್ಕಳ ರೀತಿ ಬರ್ಗರ್ ತಿನ್ನುತ್ತಿದ್ದಾರೆ, ಶುಗರ್ ಇರುವ ಕೋಕ್ ಕುಡಿಯುತ್ತಿದ್ದಾರೆ, ಆದರೂ ಇಷ್ಟು ಆ್ಯಕ್ಟಿವ್ ಇದ್ದಾರೆ. ಆದರೆ ಭಾರತದಲ್ಲಿ 50-60 ವರ್ಷದ ಜನರು ಹಾರ್ಟ್ ಇಶ್ಯೂಸ್, ಡಯಾಬಿಟಿಸ್ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಹೊರಗಡೆ ತಿನ್ನುವುದು ಬಿಡಿ, ಜನರಿಗೆ ಮನೆಯಲ್ಲಿ ತಿನ್ನಲು ಸಾಧ್ಯವಾಗುತ್ತಿಲ್ಲ. ಆದರೆ ಸತ್ಯವೆಂದರೆ ನಿಜವಾದ ಕಿಲ್ಲರ್ ಆಹಾರವಾಗಿಲ್ಲ, ಬದಲಿಗೆ ಸ್ಟ್ರೆಸ್ ಆಗಿದೆ.
ಸ್ಟ್ರೆಸ್ ಬರಲು ಮೇನ್ ಕಾರಣ ಹಣವೇ ಆಗಿದೆ. 2012ರಂದು ಅವರಿಗೆ ಕ್ಯಾನ್ಸರ್ ಆದಾಗ ಜಗತ್ತಿನ ಬೆಸ್ಟ್ ಡಾಕ್ಟರ್ನಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡರು. ಹಣವು ಅವರ ಹೆಲ್ತ್ಗೆ ಬ್ಯಾಕ್ಬೋನ್ ರೀತಿ ಕೆಲಸ ಮಾಡುತ್ತಿತ್ತು. ಹೀಗಾಗಿ ನೀವು 20s 30sನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ, ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ ಮತ್ತು ಬೇಗನೆ ಫೈನಾನ್ಷಿಯಲ್ ಫ್ರೀಡಮ್ ಸಾಧಿಸಿದರೆ ಜೀವನವು ಎಂಜಾಯ್ ಮೂಡ್ನಲ್ಲಿ ಹೋಗುತ್ತಿರುತ್ತದೆ. ಇದನ್ನು ಕೇಳಲು ಅನ್ಫೇರ್ ಅನಿಸುತ್ತದೆ, ಆದರೆ ಈ ಗೇಮ್ ಈ ರೀತಿಯಲ್ಲೇ ಕೆಲಸ ಮಾಡುತ್ತದೆ. ಯಾವ ವ್ಯಕ್ತಿಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇರುವುದಿಲ್ಲವೋ ಆತನ ಬದುಕು ಸಂತೋಷಭರಿತ, ಆರೋಗ್ಯಕರ ಮತ್ತು ದೀರ್ಘಾವಧಿಯಾಗುತ್ತದೆ. ಏಕೆಂದರೆ ಇಂದು ಮಿಡಲ್ ಕ್ಲಾಸ್ನಲ್ಲಿ ಹಣವನ್ನು ಯಾವ ರೀತಿ ಉಳಿಸಲಿ ಎಂಬ ಟೆನ್ಷನ್ ಇರುತ್ತದೆ. ಕಷ್ಟದ ಸಮಯವನ್ನು ಯಾವ ರೀತಿ ಎದುರಿಸುವುದು ಮತ್ತು ಅವರ ಮಕ್ಕಳು ದುಬಾರಿ ಗಿಫ್ಟ್ ಕೇಳಿದಾಗ ಮಗು ಹಣವು ಮರದಲ್ಲಿ ಬೆಳೆಯುವುದಿಲ್ಲ ಎನ್ನುತ್ತಾರೆ. ಇದೇ ವ್ಯಕ್ತಿಗಳು ವಾರೆನ್ ಅವರನ್ನು 90ರ ವಯಸ್ಸಿನಲ್ಲಿ ಬಿಲಿಯನ್ಸ್ನಲ್ಲಿ ನೋಡಿದಾಗ ಇಷ್ಟು ವಯಸ್ಸಿನಲ್ಲಿ ಇಷ್ಟೊಂದು ಹಣದ ಅವಶ್ಯಕತೆ ಏನಿದೆ ಎನ್ನುತ್ತಾರೆ. ಆದರೆ ವಾರೆನ್ ಅವರು 20sನಲ್ಲಿ ಫ್ರೀಡಮ್ ಸಾಧಿಸಿದ್ದರು ಮತ್ತು ನಂತರ ಈ ಕಾಂಪೌಂಡಿಂಗ್ ತಾನಾಗೇ ಆಯಿತು ಎಂಬುದನ್ನು ಅನೇಕರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದರೆ ಹಣವು ಅವರ ಮರದಲ್ಲಿ ಬೆಳೆಯುತ್ತಿತ್ತು. 1969ರಂದು ವಾರೆನ್ ಅವರು ಅವರ ಫಂಡನ್ನು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದರು. ಇದು ಏಕೆಂದರೆ ಅವರ ಫಂಡ್ನ ವ್ಯಾಲ್ಯೂ $100 ಮಿಲಿಯನ್ ದಾಟಿತು. ಇದರಿಂದ ಅವರಿಗೆ ಅನೇಕ ಚೀಪ್ ಸ್ಟಾಕ್ಸ್ ಹುಡುಕಿ ಇನ್ವೆಸ್ಟ್ ಮಾಡಬೇಕಿತ್ತು. ಅದು ಆ ಸಮಯದಲ್ಲಿ ಸಿಗುತ್ತಿರಲಿಲ್ಲ. ಆ ಸಮಯದಲ್ಲಿ ಅವರ ನೆಟ್ವರ್ಕ್ $25 ಮಿಲಿಯನ್ ಆಗಿತ್ತು ಮತ್ತು ಅವರು 39 ವರ್ಷದವರಾಗಿದ್ದರು. ಅಂದರೆ ಅವರಿಗೆ ಬಿಲಿನಿಯರ್ ಆಗಲು ಇನ್ನೂ ಅಧಿಕ ಸಮಯ ಉಳಿದಿತ್ತು. ಈ ಸಮಯದಲ್ಲಿ ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತಿತ್ತು. ಅದುವೇ ಅವರ ಬೆಸ್ಟ್ ಫ್ರೆಂಡ್ ಚಾರ್ಲಿ ಮುಂಗರ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.